Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Tumos, Vaidyaratnam Aushadashala Trishur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. Of English people that have lack of awareness regarding the Ayurveda, maintenance of health through Ahara and Vihara. As per our pre-camp survey analysis, most of the village people were having lack of awareness regarding the social and personal hygiene, and most of them were suffering from the BP, sugar, joint pain and other age-related disorders. So our aim is to create the awareness regarding the social and personal hygiene and make them to understand the concepts of Ahara in building the healthy lifestyle.
ಮೊದಲನೆಯ ದಿನವನ್ನು ನಾವು ಧನ್ವಂತರಿ ಪ್ರಾರ್ಥನೆಯೊಂದಿಗೆ ಆರಂಭಿಸಿದೆವು. ಚಟುವಟಿಕೆ 2 ಯೋಗ. ಇದರಲ್ಲಿ ನಾವು ಲೂಸ್ನಿಂಗ್ ಎಕ್ಸರ್ಸೈಸ್, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಹಾಗೂ ಆಸನಗಳನ್ನು ಹೇಳಿಕೊಟ್ಟೆವು. ಚಟುವಟಿಕೆ 2 ದಿನಚರ್ಯ. ದಿನಚರ್ಯವನ್ನು ಸಂಕ್ಷಿಪ್ತವಾಗಿ ವಿನೋದ್ ಪವಾರ್ ಅವರು ವಿವರಿಸಿದರು. ಅವರು 3 ರಿಂದ 6 ಗಂಟೆವರೆಗೆ ಎದ್ದೇಳಬೇಕು. 6 ಗಂಟೆಗೆ ಒಳ್ಳೆಯದು. ದಿನ 6 ಗಂಟೆಗೆ ಮೊದಲನೇ ಬಂದರೆ ಶೌಚಾಲಯ ಅಂದರೆ ಟಾಯ್ಲೆಟ್ ಮಾಡ್ಕೊಂಡು ಬರೋದು. ಟಾಯ್ಲೆಟ್ ಆದಮೇಲೆ ಹಲ್ಲಿಸಬೇಕು. ನಂತರ ಅಂದರೆ ಹಲ್ಲಿಸಬೇಕು. ಮತ್ತೆ ಹಸು ಕೂಡ ಮುಂದಿನ ಚಟುವಟಿಕೆಗಾಗಿ ಚರ್ಚೆಯನ್ನು ಮಾಡಿಕೊಂಡು ಅದರಂತೆ ನಾವು 2 ತಂಡಗಳನ್ನಾಗಿ ಮಾಡಿ ಒಂದು ತಂಡ ಪ್ರಾಥಮಿಕ ಶಾಲೆಗೆ ಹಾಗೂ ಇನ್ನೊಂದು ತಂಡ ಪ್ರೌಢಶಾಲೆಗೆ ಹೋದೆವು. ತಂಡ 1 ವಸುದೈವ ಕುಟುಂಬಕಂ. ಈ ತಂಡ ಪ್ರಾಥಮಿಕ ಶಾಲೆಯಲ್ಲಿ ತ್ರಿದೋಷ ಸಿದ್ಧಾಂತ ಹಾಗೂ ಪಂಚಮಹಾಭೂತ ಸಿದ್ಧಾಂತವನ್ನು ವಿವರಿಸಿದರು. ತಂಡ 2 ಅಶ್ವತ್ಥಾಮ. ಈ ತಂಡ ಪ್ರೌಢಶಾಲೆಯಲ್ಲಿ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಆಯುರ್ವೇದ ಆ್ಯಂಡ್ ಆಯುರ್ಗ್ರಾಮ ಹಾಗೂ ದಿನಚರ್ಯವನ್ನು ವಿವರವಾಗಿ ಹೇಳಲಾಯಿತು. ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ ಮತ್ತು ಸದೃತ ಅಂತ. ಅದರಲ್ಲಿ ಇವತ್ತು ನಿಮಗೆ ಆಯುರ್ವೇದ ಬಗ್ಗೆ ಏನು ಸ್ವಲ್ಪ ನಾಲೆಜ್ ಹೇಳಬೇಕು. ಆಯುರ್ವೇದ ಅಂದ್ರೆ ಆಯುರ್ವೇದ ನಿಮ್ಗೆ ಏನು ಗೊತ್ತು? ಆಯುರ್ವೇದ ಅಂದ್ರೆ ಆಯುಷ್, ವೇದ ಅಂದ್ರೆ ತಿಳುವಳಿಕೆ, ಅಂದ್ರೆ ಆಯುಷ್ ಬಗ್ಗೆ ತಿಳುವಳಿಕೆ. ಥ್ಯಾಂಕ್ ಯು. ಈ ಆಯುರ್ವೇದ ಈ ಪದ ಐತಲ್ಲ, ಇದು ಸಂಸ್ಕೃತಿಯಿಂದ ಬಂದ. ಆಯುರ್ವೇದ ಈಗ ಹೊಲ್ದಾಗ ಕೆಲಸ ಮಾಡೋದಲ್ಲಿ ಅದನ್ನು ಒಂಥರ ವ್ಯಾಯಾಮ. ಒಟ್ ದೇಹಕ್ಕೆ ಆಯಾಸ ಆಗುತ್ತೆ. ಅಂದ್ರೆ ಆಯಾಸದ ಕ್ಯಾಲೋರೀಸ್ ಅಂದ್ರೆ ಫ್ಯಾಟ್ ಬರ್ನ್ ಆಗುತ್ತೆ. ಲಾಘವಂ ಕಾರ್ಮ ಸಾಮರ್ಥ್ಯಂ ದೀಪ್ತ ಅಗ್ನಿ ಮೇಧಸ ಕ್ಷಯ. ಲಾಘವ ಬಾಯೊಳಗೆ ಇಟ್ಕೊಂಡಿರ್ಬೇಕು 2-3 ನಿಮಿಷ. ಮೊದಲಿಗೆ ಅಭ್ಯಂಗ ಎಂದರೆ ಏನಂತ ಗೊತ್ತಾ? ಅಂದ್ರೆ ಜಾಸ್ತಿ ಹಬ್ತೈತ್ರಿ, ಸೊಳ್ಳಿಗಳು ಜಾಸ್ತಿ ಇರ್ತಾವಲ್ರಿ. ಡೆಂಗಿ ಜ್ವರದಿಂದ ಸಾವು ಡೆಂಗು ಬರಂಗಿಲ್ಲ ನಿಮ್ಗೆ. ಮತ್ತೆ ಆದಾಗ ನಿಮ್ಗೆ ಏನಾಗ್ತದೆ ಅಂದ್ರೆ ಒಮ್ಮೆಲೆ ಕಾರಂತ ರೋಗಗಳ ಬರ್ತದೆ ಅಂತವಲ್ಲ. ಅದೆಲ್ಲ ಆಗಬೇಕಂದ್ರೆ ಏನ್ ಮಾಡಬೇಕು ನಾವು? ಶೌಚಾಲಯ ಕಟ್ಟಬೇಕು ಮನೆಗೆ. ಸ್ವಚ್ಛಾಗಿರ್ಬೇಕು. ವಾರಕ್ಕೆ ಚೆನ್ನಾಗಿ ಅಂದ್ರೆ ಜಡ್ಡಿ ಕಡಿಮೆ ಆಗ್ತಾವ್ರಿ. ಈಗ ಜಡ್ಡಿ ಬಂದು ಜ್ವರ
ಚಟುವಟಿಕೆ 2 ಯೋಗ. ಇದರಲ್ಲಿ ನಾವು ಲೂಸ್ನಿಂಗ್ ಎಕ್ಸಸೈಸ್, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಹಾಗೂ ಆಸನಗಳನ್ನು ಹೇಳಿಕೊಟ್ಟೆವು. ಚಟುವಟಿಕೆ 3 ಡೆಮಾನ್ಸ್ಟ್ರೇಷನ್ ಆಫ್ ದಂತಧಾವನ. ತಿಕ್ಬಾರ್ದು ಇವತ್ತು ಮ್ಯಾಗ ಕೆಳಗ ತಿಕ್ಬೇಕು. ಫಸ್ಟ್ ಮಾಡ್ರಿ ಬಾರಿ ಬರ್ತು ಕೆಳಗ ಸಾಕ. ಚಟುವಟಿಕೆ 4 ಆಯುರ್ವೇದ ಹಾಗೂ ದಿನಚರ್ಯ ಮೇಲಿನ ಪ್ರಬಂಧ ಸ್ಪರ್ಧೆ. ಚಟುವಟಿಕೆ 5 ಎಕ್ಸಿಬಿಷನ್ ಆನ್ ಅನಾಟಮಿ ಮಾಡೆಲ್ಸ್ ಆ್ಯಂಡ್ ದೇ ರಿಲೇಟೆಡ್ ಡಿಸೀಸಸ್ ಇನ್ ಆಯುರ್ವೇದ. ನಂಗೆ ಮಲೇರಿಯಾ ಬಂದೈತೆ ಈ ಸಿಂಪ್ಟಮ್ಸ್ ಮೇನ್ ನಾಲ್ಕು ಇದು ಸಿಂಪ್ಟಮ್ಸ್ ಇವನ್ ಬಿಟ್ಟು ಮಾತದ ಅದಕ್ಕೆ ಏನಂತ ಕರಿತೀವಿ ನಾವು ಗ್ಯಾಸ್ಟ್ರಿಕ್ ಕೆನಲ್ ಅಂತ ಕರಿತೀವಿ. ಆಯುರ್ವೇದೊಳಗ ಕುಷ್ಠರೋಗ ಅಂತಾರೆ. ಕುಷ್ಠರೋಗ ಇದು ಎದಕ್ಕೆ ಬರ್ತದೆ ಗೊತ್ತಾ? ಹಿಂಗೆ ಎರಡು ಕಾರ್ಬೋಹೈಡ್ರೇಟ್ ಹೆಚ್ಚಿರ್ತದೆ ಮತ್ತೆ ಶುಗರ್ ಪೇಷಂಟ್ಗಳು ಜಾಸ್ತಿ ತಿನ್ನಲ್ಲ, ಯಾಕಂದ್ರೆ ಸಕ್ಕರೆ ಅಂಶ ಇರ್ತದೆ. ಈ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ಚರಕ ಸಂಹಿತ ಪುಸ್ತಕವನ್ನು ಹಿಡಿದುಕೊಂಡು ಹಾಗೂ ಆಯುರ್ವೇದ ಮತ್ತು ಯೋಗಕ್ಕೆ ಸಂಬಂಧಿಸಿದ ಘೋಷಣೆಗಳನ್ನು ಕೂಗುತ್ತಾ ಪಥಸಂಚಲನವನ್ನು ಮಾಡಲಾಯಿತು. ಇನ್ನು ಮುಂತಾದ ರೋಗಗಳಿಗೆ ಯೋಗಾಸನ ಮತ್ತು ಯೋಗ ಮುದ್ರೆಗಳನ್ನು ಹೇಳಲಾಗುವುದು. ಎಲ್ಲರೂ ಮಠಕ್ಕೆ ಬರಬೇಕೆಂದು ವಿನಂತಿ. ಎಲ್ಲಿದೆ ಪ್ರಕೃತಿ? ಆರೋಗ್ಯಕ್ಕಾಗಿ ಪಥಸಂಚಲನದ ನಂತರ ಸಿಂಗಚಕ್ಕೆಯನ್ನು ಹಂಚಲಾಯಿತು. ಚಟುವಟಿಕೆ 8 ಬಾಲ ಆರೋಗ್ಯಕ್ಕೆ ಸಂಬಂಧಿಸಿದ ಪಾಂಪ್ಲೆಟ್ಗಳನ್ನು ಹಂಚಲಾಯಿತು ಹಾಗೂ ಸ್ವರ್ಣಬಿಂದು ಪ್ರಾಶನದ ಮಹತ್ವವನ್ನು ಹೇಳಲಾಯಿತು. ಇವರಿಗೆಲ್ಲ ಸ್ವರ್ಣ ಬಿಂದು ಅಂತ ಬರುತ್ತಲ್ಲ, ಹಾಕ್ತಿಲ್ಲ? ಸ್ಕೂಲಲ್ಲಿ ಹಾಕಿಲ್ಲ.
ಅಗ್ನಿವಿಸಿ ತಂಡದಿಂದ ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ನಾಟಕವನ್ನು ಪ್ರದರ್ಶಿಸಲಾಯಿತು. ಎಂದಿನಂತೆ ಈ ದಿನವನ್ನು ಯೋಗದಿಂದ ಪ್ರಾರಂಭಿಸಿ ಇದರಲ್ಲಿ ನಾವು ವಿಶೇಷವಾಗಿ ವೃಕ್ಷಾಸನ, ಅರ್ಧಚಕ್ರಾಸನ, ಗರುಡಾಸನ, ಸುಖಾಸನ, ದಂಡಾಸನ, ವಜ್ರಾಸನ, ಗೋಮುಖಾಸನಗಳನ್ನು ಹೇಳಿಕೊಟ್ಟೆವು. ಈ ದಿನದ ವಿಶೇಷ ಚಟುವಟಿಕೆ ಇಂದ್ರಿಯ ಆರೋಗ್ಯ ಬಾಯ್ ಯೋಗ ಮುದ್ರಾ. ಈ ಚಟುವಟಿಕೆಯನ್ನು ಯೋಗ ಪರಿಣಿತರಾದ ಡಾಕ್ಟರ್ ಪ್ರಶಾಂತ್ ಕಲ್ಯಾಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಹೇಳಿಕೊಡಲಾಯಿತು. ನಾವು ಮುದ್ರೆಗಳಲ್ಲಿ ವಿಶೇಷವಾಗಿ ಆಕಾಶ ಮುದ್ರ, ಪೃಥ್ವಿ ಮುದ್ರ, ಸೂರ್ಯ ಮುದ್ರ, ವರುಣ ಮುದ್ರ, ಶೂನ್ಯ ಮುದ್ರ, ಅಪಾನ ಮುದ್ರೆಗಳನ್ನು ಹೇಳಿ ಮತ್ತು ಅವುಗಳ ಮಹತ್ವವನ್ನು ಹೇಳಿಕೊಡಲಾಯಿತು. ಮಕ್ಕಳಿಗೆ ಆಯುರ್ವೇದ ರೋಗಗಳ ಬಗ್ಗೆ ಪಿಕ್ ಆ್ಯಂಡ್ ಆಕ್ಟ್ ಚಟುವಟಿಕೆಯನ್ನು ಮಾಡಲಾಯಿತು. ಅಂಧತ್ವ, ಸಂಧಿವಾತ, ಅತಿಸಾರ, demonstration of different diseases gate. Waddling gate by Irana. Parkinson gate by Vinod Pawar. Tendelenburg gate by Prakash. Circumduction gate by Muskan. Stepes gate by Vinod. Scissoring gate by Chaitrasri. Posterior lurch gate by Shravan. Hand on knee joint gate by Asri. Drunken gate by Naresh. Pizza!
ನೂರು ಮನೆಗಳಿಗೆ ತೆರಳಿ ಆಪ್ತಸ್ ಮ್ಯಾನಿಟರಿ ಸರ್ವೆಯನ್ನು ಮಾಡಿದೆವು. ಚಟುವಟಿಕೆ 9ರಲ್ಲಿ ಚರಕ ಸಂಹಿತ ಸೂತ್ರಸ್ಥಾನದಲ್ಲಿ ಬರುವ ಇಂದ್ರಿಯೋಪಕ್ರಮಣೆಯ ಅಧ್ಯಾಯದಲ್ಲಿರುವ ಸದೃತ್ತವನ್ನು ನಾಟಕದ ಮೂಲಕ ಪ್ರಸ್ತುತಪಡಿಸಲಾಯಿತು. ಸದೃತ್ತ ನಾಟಕದ ಮೂಲ ತಾತ್ಪರ್ಯವೇನೆಂದರೆ ಬ್ರಾಹ್ಮರನ್ನ ಗೌರವಿಸುವುದು, ಗುರು ಹಿರಿಯರಿಗೆ ಗೌರವಿಸುವುದು, ವೃದ್ಧರಿಗೆ ತೊಂದರೆ ಕೊಡದೇ ಇರುವುದು, ಬಡವರಿಗೆ ಸಹಾಯ ಮಾಡುವುದು, ಪ್ರಾಣಿ ಪಕ್ಷಿಗಳಿಗೆ ಸಂರಕ್ಷಿಸುವುದು, ಅಪಶಬ್ದಗಳನ್ನು ಬಳಸದೇ ಇರುವುದರ ಬಗ್ಗೆ ಹೇಳಿದೆವು. ನಾಲ್ಕನೇ ದಿನವನ್ನು ಯೋಗದೊಂದಿಗೆ ಪ್ರಾರಂಭಿಸಿ ಪ್ರತಿನಿತ್ಯದಂತೆ ಸೂರ್ಯ ನಮಸ್ಕಾರ ಹಾಗೂ ವಿಶೇಷವಾಗಿ ಡೈನಾಮಿಕ್ ಯೋಗವನ್ನು ಹೇಳಿಕೊಡಲಾಯಿತು. ಚಟುವಟಿಕೆ 2ರಲ್ಲಿ ಷಡ್ವಿರೇಚನ ಶತಾಶ್ರುತಿಯ ಅಧ್ಯಾಯವನ್ನು ಶ್ಲೋಕ ಪಠನ ಮಾಡಲಾಯಿತು. ಡೆಮಾನ್ಸ್ಟ್ರೇಷನ್ ಆಫ್ ಅಭ್ಯಂಗವನ್ನು ವಿನೋದ್ ಹಾಗೂ ಗುರುರಾಜ್ ಅವರು ಮಾಡಿದರು. ನುರಿತ ತಜ್ಞರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಾಯಿತು ಹಾಗೂ ಕಣ್ಣು, ಕಿವಿ, ನಾಲಿಗೆಯನ್ನ ತಪಾಸಣೆ ಮಾಡಲಾಯಿತು. ಸಮಾಧಾತು ಮದಕ್ರಿಯ ಮುಂದೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ನೋಡಿ, ಪ್ರಸನ್ನವಾಗಿ. ನಿಮಗೆ ಪಂಚೇಂದ್ರಿಯಗಳು ಯಾವ ಗೊತ್ತಿದೆನಾ? ಯಾವ್ಯಾವು? ಕಣ್ಣು, ಕಿವಿ, ಮೂಗು, ಚರ್ಮ. ಹೌದಾ? ಇವು ಇಂಪಾರ್ಟೆಂಟ್ ಅಲ್ಲ? ನಮಗೆ ಬದುಕಕ್ಕೆ ಏನು ಇಂಪಾರ್ಟೆಂಟ್? ಬದುಕಕ್ಕೆ ಜನರಲ್ಲ ಬದುಕಕ್ಕೆ ಗಾಳಿ. ಶಾಲಾ ಮಕ್ಕಳಿಗೆ ನಾವು ನಿತ್ಯ ಸೇವನೀಯ ಆಹಾರಗಳಾದ ಸೃಷ್ಟಿಕಶಾಲಿ, ಯವ, ಮಧು, ಮುದ್ಗ, ಆಮಲಕ, ಸೈಂಧವಲವನ, ಕ್ಷೀರ, ಸರ್ಪಿ ಹಾಗೂ ಮನೆಮದ್ದುಗಳ ಬಗ್ಗೆ ಹೇಳಲಾಯಿತು. ನಮ್ದ್ರಾಗ ವಾತ, ಪಿತ್ತ, ಕಫ ಅಂತ 3 ದೋಷಗಳದಾವು. ಆ ದೋಷ ಇದು ಸಂಪೂರ್ಣವಾಗಿರುತ್ತೆ. ಹೆಚ್ಚು ಕಮ್ಮಿ ಏನು ಮಾಡೋದಿಲ್ಲ. ವೃದ್ಧಾವತಿ ಒಳಗೆ ಇರುವಾಗ ನೋಡ್ಕೊಳ್ತೇವೆ. Yes.
ಸಿದ್ದರಯ್ಯ ಶ್ರೀ ಮಠದಲ್ಲಿ ನುರಿತ ತಜ್ಞರಿಂದ ಉಚಿತ ತಪಾಸಣೆ ಮಾಡಲಾಯಿತು. ಚಟುವಟಿಕೆ 2ರಲ್ಲಿ ಚರಕ ಸಂಹಿತ ಸೂತ್ರಸ್ಥಾನದಲ್ಲಿರುವ ಸ್ನೇಹಾಧ್ಯಾಯವನ್ನು ಶ್ಲೋಕಪಠನ ಮಾಡಲಾಯಿತು. ಪ್ರಾಯೋಗಿಕವಾಗಿ ಅಂಜನ ಮತ್ತು ಅಚ್ಚೋತ್ತರವನ್ನು ಮಾಡಿದೆವು. ಬಟ್ ದೂರ ಇರ್ಬೇಕು, ಹಂಗ ಕಣ್ಣಾಗ ತುರ್ಕೋದಿಲ್ಲ. ಬಿತ್ತಲ್ಲ ಆಯ್ತು, ಇಷ್ಟೇ. ಒಂದು 2 ನಿಮಿಷ ಮಕ್ಕೋಣ ಕೇಳಬೇಕು ಆರಾಮಾಗಿ ಅವನಿಗೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರದ ನಿರ್ವಿಘ್ನವು ನಿರ್ವಿಘ್ನಂ ಕುರುತ್ತಾರೆ. ಒಂದು ಹನಿಯಷ್ಟು ತೆಗೆದುಕೊಂಡು ನಿಮ್ಮ ಕೆಳಗಿನ ಕಣ್ಣು ಭಾಗಕ್ಕೆ. ಈ ದಿನದಂದು ನಾವು ನಾಟಿ ವೈದ್ಯರಾದ ಹನುಮಪ್ಪ ದ್ಯಾವಪ್ಪ ವೈದ್ಯರನ್ನು ಭೇಟಿ ಮಾಡಿದೆವು. ಏನು ತೊಗೊಂತಿದ್ವಿ ಊರಾಗ ವಾಕರ್ದಂಗೆ ಮಾಡ್ತೇವೆ, ಡ್ರಿಂಕ್ಸ್ ಮಾಡ್ತಿದ್ದಿ ಇಲ್ಲ ಊಟ ಯಾವಾಗಾದ್ರೆ ಅಲ್ಲಿ ಮತ್ತೆ ಜಡ್ಜ್ಮೆಂಟ್ ಫೋಟೋ ಮನೆ ಬಿಡ್ಬೇಕು. ಏನು ತೊಂದರೆ ಆಗುತ್ತೆ, ಒಂಥರ ಮನುಷ್ಯನ ಕಾಲ ಮಾಡ್ತಾರೆ. ಒಂಥರ ಈಗ ಹೊಟ್ಟಿಗೆ ಊಟ ಈ ಸೀನ್ ಮುಷ್ಟಿಯನ್ನು ಶುದ್ಧವಾದ ಕಲ್ಲಿನೊಳಗೆ ಸ್ವಚ್ಛವಾದ ಹೈಜೆನಿಕ್ ಇದ್ದಂಥ ಕಲ್ಲಿನೊಳಗೆ ಕ್ಲೀನ್ ಮಾಡಿ ಶುದ್ಧ ನೀರಿನಿಂದ ಇದನ್ನು ಅರಿಬೇಕು. ಕಲ್ಲಿನ ಅಂಶ ಸೇರೋ ರೆಡಿ, ಕಲ್ಲಿನೊಳಗೆ ಮಣ್ಣಿನ ಅಂಶ ಇರ್ತೈತಿ. ಯಾವತ್ತು ನಾವು ಪೌಡ್ರ್ ಮಾಡಬೇಕು, ಎರಡು ಡಿಫ್ರೆನ್ಸ್ ಆಗ್ತದೆ. ಲೋಕದಾಗ ನಾವು ಅಂತ ಗಿಡ ದೇವತಾ ಗಿಡ ಅಂತೀವಿ ನಾವು. ಇದ್ರೊಳಗೆ ದೇವ್ರು ಐತಿ ಅಂತ ಹೇಳ್ತಾರೆ. ಶಿರೋಧಾರ ಅಂತ ಮಾಡ್ತಾರೆ. ಶಿರೋಧಾರ ಅಂದರೆ ಏನು ಇಲ್ಲ, ಶಿರೋಧಾರ ಅಲ್ಲ. ನುರಿತ ಉಪನ್ಯಾಸಕರಾದ ಡಾಕ್ಟರ್ ಮಂಜುಳಾ ಶರಣಾಚಾರಿ ಅವರಿಂದ ಸ್ತ್ರೀ ಆರೋಗ್ಯದ ಬಗ್ಗೆ ಹೇಳಲಾಯಿತು. ಶಾಲಾ ಮಕ್ಕಳಿಗೆ ಉಚಿತ ತಪಾಸಣೆಯನ್ನು ಮಾಡಲಾಯಿತು.
ತುಂಬ ಮನೋರಂಜಿಸಿದ ಈ ಮುದ್ದು ಚಿನ್ನ ಮಕ್ಕಳಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಗಾಡಿಯಾಗ ನಿಮ್ಮ ದಿನ ಹೋಗ್ತಿರ್ತಾರೆ ಹೊರಗೆ, ಹೋಗ್ಬೇಕಾಗ ಅಂಗಿ ಬರ್ತಾರೆ, ಅಂಗಿ ಬಂದು ಫುಲ್ ಮಗು ಚಾಕ್ಲೇಟ್ ಬೇಕು ಕೇಳ್ತಾರೆ. ಆರನೇ ದಿನವನ್ನು ಯೋಗದ ಮೂಲಕ ಪ್ರಾರಂಭಿಸಲಾಯಿತು. ಪ್ರಾಯೋಗಿಕವಾಗಿ ನಸ್ಯವನ್ನು ಪ್ರದರ್ಶಿಸಲಾಯಿತು. ಮೊದಲಿಗೆ ಪೂರ್ವಕರ್ಮವಾದ ಸ್ನೇಹನ ಹಾಗೂ ಸ್ವೇದನ ವಿಧಿಯನ್ನು ಮಾಡಲಾಯಿತು. ಅದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತೀವಿ. ನಂತರ ಪ್ರಧಾನ ಕರ್ಮವಾದ ನಸ್ಯವನ್ನು ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ನಂತರ ನಾವೆಲ್ಲರೂ ಸೇರಿ ಸ್ವಚ್ಛೋತ್ಸವವನ್ನು ಕೈಗೊಂಡೆವು. ಇದರಲ್ಲಿ ನಾವು ಮಠ ಹಾಗೂ ಮಠದ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿದೆವು. ಅಂದಿನ ದಿನ ಚಿತ್ತರ್ಗಿ ಗ್ರಾಮದಲ್ಲಿ ನಡೆದ ಮೊಹರಂ ಹಬ್ಬದಲ್ಲಿ ಎಲ್ಲರೂ ಉತ್ಸುಕತೆಯಿಂದ ಪಾಲ್ಗೊಂಡೆವು.
ತದನಂತರ ಸ್ಥಳೀಯ ಗ್ರಾಮಸ್ಥರಿಂದ ನಾವು ಆಯುರ್ಗ್ರಾಮದ ಶಿಬಿರದ ಬಗ್ಗೆ ಅನಿಸಿಕೆಗಳನ್ನು ಪಡೆದುಕೊಂಡೆವು. ಸರ್, ಆಯುರ್ವೇದಿಕ್ ಅಂತಂದ್ರೆ ಗಿಡಮೂಲಿಕೆಗಳಿಂದ ಬರುವಂತಹ ಔಷಧಿನ ಆಯುರ್ವೇದಿಕ್ ಅನ್ಬೋದು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟು ಮತ್ತೇನು ಆಯುರ್ವೇದಿಕದಿಂದ ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಮತ್ತು ನಮ್ಮ ಮುತ್ತಾತರು ಅವ್ರು ಏನ್ ಹೇಳ್ಕೊಂಡು ಬಂದಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನಮ್ಗೆ ಐತಾರೆ. ಆಯುರ್ವೇದಿಕದಿಂದ ಜ್ವರ, ನೆಗಡಿ, ಕೆಮ್ಮುಗಳನ್ನ ಮತ್ತು ಮೈಕೈ ನೋವನ್ನ ಎಲ್ಲವೂ ಆದ್ರೆ ಈ ಒಳಗಿರುವಂತ ಪ್ರಾಬ್ಲಮ್ಗಳನ್ನ ಆಪರೇಷನ್ ಮಾಡ್ಬೇಕನ್ನೋದು ಅಡಿಗೆ. ಮನೆಗೊಂದು ಮರ, ಊರಿಗೊಂದು ವನ ಎಂಬಂತೆ ನಾವು ಚಿತ್ತರ್ಗಿ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಔಷಧೀಯ ಸಸ್ಯಗಳನ್ನು ನೆಟ್ಟೆವು. ಸಂಜೆಯ ವೇಳೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದೆವು. ಸ್ವಾಮಿ ವಿವೇಕಾನಂದ ಜೈ ಹಿಂದ್. ನಂತರ ನಾವೆಲ್ಲರೂ ಸೇರಿ ಚರಕ ಸಂಹಿತ ಸೂತ್ರಸ್ಥಾನ ಉಪಕಲ್ಪನೀಯ ಅಧ್ಯಾಯದ ಶ್ಲೋಕ ಪಠಣವನ್ನು ಮಾಡಿದೆವು. ಮಶಕ ಧೂಪನಕ್ಕೆ ನಾವು ಕರ್ಪೂರ, ಘೃತ, ನಿಂಬಪತ್ರ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿದೆವು. ಏಳನೇ ದಿನವನ್ನು ನಾವು ಯೋಗ ಹಾಗೂ ಪ್ರಾಣಾಯಾಮದ ಮೂಲಕ ಪ್ರಾರಂಭಿಸಿದೆವು. ಪ್ರಾಯೋಗಿಕವಾಗಿ ಉದ್ವರ್ತನ ವಿಧಿಯನ್ನು ಪ್ರಾರಂಭಿಸಿದೆವು ಹಾಗೂ ಅದರ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸಿದೆವು. ಒಂದೇ ಡೈರೆಕ್ಷನ್ದಾಗ ಹೋಗ್ಬೇಕ ಅಂದ್ರೆ ಇತ್ತಾಗ ಹೊಂಟೋನ್ ಹೆಂಗೆ ಹೋಗ್ಬೇಕ. ಅದು ನೀವು ಎತ್ತಾಗ ಹೋಗ್ಬೇಕಂದ್ರೆ ಕೂದಲು ಯಾವ ಸೈಡ್ ಇರ್ತಾನೋ ಅಪೋಸಿಟಾಗಿ ಹೋಗ್ಬೇಕು. ಕೂದಲು ಇತ್ತಾಗ ಮುಖ ಮಾಡ್ಯಾವ ನಾನು ಇತ್ತಾಗ ಮ್ಯಾಲೆ ಹೋಗ್ಬೇಕು. ಇದು ಮಾಡೋಣ ಫ್ಯಾಟ್ ರೆಡ್ಯೂಸ್ ಆಕೈತಿ. ಕೆಟ್ಟಿನ ಅಂಶ ಇರ್ತೈತಿ ನೋಡಿ, ಕೆಟ್ಟ ಕೊಬ್ಬು ಅಂತ ನೋಡ, ಅದು ಕರೆಕ್ಟ್ ಐತಿ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಕೈತಿ. ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಆಕೈತಿ.
ನುರಿತ ಉಪನ್ಯಾಸಕರಾದ ಡಾಕ್ಟರ್ ಮುಕ್ತಾ ಅರಳಿ ಅವರು ಔಷಧಿ ದ್ರವ್ಯಗಳ ಪರಿಚಯ ಹಾಗೂ ಅವುಗಳ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟರು. ಮೆಡಿಸಿನಲ್ಲಿ ಆ ಥರ ಇರಲ್ಲ, ಅದು ಒಂದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಕಂಡೀಷನ್ಲಿಗೆ ನಮ್ಮ ಸಸ್ಯಗಳು ಒಳ್ಳೆಯದು. ಮತ್ತು ಉತ್ತಮ ಸಾಂಸ್ಕೃತಿಕ ಸ್ವೀಕಾರಾರ್ಹತೆ ಅಂದರೆ ನಿಮ್ಮ ಸುತ್ತಮುತ್ತ ಬೆಳೆಯೋ ಗಿಡಗಳು ನಿಮ್ಮ ದೇಹಕ್ಕೆ ಹೋಗಿ ಬರ್ತವೆ. ಈ ಕೆಲವೊಂದು ಅನುಕ್ರಮ ದೇಹಕ್ಕೆ ಹೋಗಿ ಬರ್ತಿರಲ್ಲ, ನಿಮ್ಮ ಸುತ್ತಮುತ್ತ ಏನು ಬೆಳೀತಾವಲ್ಲ, ನೀವು ಎಲ್ಲಿ ವಾಸಿಸ್ತೀರಿ ಅದು ಸುತ್ತಮುತ್ತ ಇರೋದು ನಿಮ್ಗೆ ಒಳ್ಳೆ. ನುರಿತ ಉಪನ್ಯಾಸಕರಾದ ಡಾಕ್ಟರ್ ಅನುಪಮಾ ಬಿಜ್ಜಳ್ ಅವರು ಪಂಚವಿಧ ಕಷಾಯ ಕಲ್ಪನಾ ಹಾಗೂ ಪಥ್ಯ ಕಲ್ಪನೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು. ಆ ಯೂಷಗಳನ್ನು ನೀವು ಅಕ್ಕಿ ಹಾಕಿ ಪಚನ ಮಾಡಬೇಕು. ಅಕ್ಕಿ ಪರಿಪೂರ್ಣ ಬೇಯುವವರೆಗೂ ಅದನ್ನು ಪಚನ ಮಾಡಿದಾಗ ಏನಾಗುತ್ತೆ, ಅದನ್ನೇ ಮುಗ್ಗಯೂಷ ಅಂತ ಹೇಳ್ತಾರೆ. ಮುಗ್ಗಯೂಷ ಕೂಡ ಪಥ್ಯ ಪಾಲನಕ್ಕೆ ತುಂಬಾ ಒಳ್ಳೆ ಆರೋಗ್ಯ. ನಂತರ ಬೀದಿ ನಾಟಕದ ಮುಖಾಂತರ ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಬಳಕೆ ಹಾಗೂ ಪರಿಸರ ಮಾಲಿನ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆವು. ಅಯ್ಯೋ, ಈ ಅಮ್ಮನ ಜೊತೆ ಮಾತಾಡೋದು ನಂದೇ ತಪ್ಪು. ಇವರಿಗೆ ತಿಳಿಯೋದೇ ಇಲ್ಲ. ಎಲ್ಲಂದ್ರೆ ಇಲ್ಲಿ ದಿನನಿತ್ಯ ಅಡ್ಡಾಡೋ ಜಾಗದಲ್ಲಿ ಎಲ್ಲ ಕಸ ಹೋಗಿದ್ದಾರೆ, ಪಾರ್ಕ್ನಲ್ಲಿ ಹೋಗಿದ್ದಾರೆ ಮಾರಾಯ. ಹೌದು, ಈ ಜನರಿಗೆ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಬದುಕ ಇಲ್ಲ ಅನ್ನೋ ತರ ಮಾಡ್ತಾರೆ. ಊರಲ್ಲಿ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್, ತೊಟ್ಟೆ ತೊಟ್ಟೆ ತೊಟ್ಟೆ. ಆಯುರ್ವೇದೀಯ ಔಷಧಿ ಸಸ್ಯಗಳು ಹಾಗೂ ಆಹಾರ ಪದಾರ್ಥಗಳನ್ನು ಮಠದಲ್ಲಿ ಪ್ರದರ್ಶಿಸಲಾಯಿತು. ನಂತರ ಆಯುರ್ವೇದದ ಪಂಚಕರ್ಮ ವಿಧಿಯನ್ನು ವಿನೋದ್ ಅವರು ಮಕ್ಕಳಿಗೆ ಪರಿಚಯಿಸಿಕೊಟ್ಟರು. ಔಷಧಿಗಳನ್ನು ಹಾಕಿರ್ತೀವಿ. ಔಷಧಿ ಹಾಕೊಂಡು ಹಿಂಗೆ ಬಿಡ್ತೀವಿ, ಇಲ್ಲೊಂದು ತೂತು ಇರ್ತದೆ, ಇದ್ರ ಮುಖಾಂತರ ತೆಲಿಗೆ ಹಿಂಗೆ ಹಣಿ ಬಿಡ್ತಿರ್ತೀವಿ. ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಈಗ ಒಬ್ಬೊಬ್ಬರಿಗೆ ಚಂಚಲ ಮನಸ್ಸಿರ್ತದೆ. ಕೊನೆಯ ದಿನದ ಸಮಾರಂಭಕ್ಕೆ ಪರಮಪೂಜ್ಯ ಶ್ರೀ ಗುರುಮಹಂತ ಸ್ವಾಮೀಜಿಗಳು ಆಗಮಿಸಿದ್ದರು ಹಾಗೂ ಅತಿಥಿಗಳು ಸೇರಿದಂತೆ ಊರಿನ ಗುರು ಹಿರಿಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ನಾವು ವ್ಯಸನ ಮುಕ್ತ ಎಂಬ ನಾಟಕದ ಮೂಲಕ ಮದ್ಯಪಾನದ ಬಗ್ಗೆ ಅರಿವನ್ನು ಮೂಡಿಸಿದೆವು. ಯಾವುದೇ ರೀತಿಯಾದ ಕೆಟ್ಟ ಚಟಗಳನ್ನು ಹಾಗೂ ಮದ್ಯಪಾನವನ್ನು ಮಾಡುವುದನ್ನು ಪ್ರಮಾಣ ಮಾಡುವುದರಿಂದ
ಹಾಗೆ ಈ ನನ್ನ ತೋಳಿಗೆಯಲ್ಲಿ ಏನು ಮದ್ಯಪಾನವನ್ನು ಹಾಕಿದರು. Namaste. I am very happy to say that we have participated in Ayurveda 2.0. Based on the pre-camp survey, we have made a schedule. Our main aim is to make the people to understand Ayurvedic concepts and implement them in their daily lifestyle. Along with that, giving awareness regarding social and personal hygiene, vaccination, importance of Swarnabindu Prashana in growing children. Conducted a medical camp. In that medical camp, senile cataract, sandivata and other age-related diseases are screened, and we have told the people regarding ahara, vihara and aushadha krama in related to particular diseases. We have tried our level best in reaching Ayurveda to each. Thanks for Aptas Ayurveda for giving this opportunity, and thanks to Team Agnivesha for your support. Ayurgrama 2.0 Ayurgrama Ayurbharata. Subscribe and share this video to all and join hands with us to reach Ayurveda to each.